ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಕೋಚಿಂಗ್ ಸೆಂಟರ್ದು ಪಾಂಪ್ಲೆಟ್ಸ್ನ ನ್ಯೂಸ್ ಪೇಪರ್ಗೆ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಮಗೆ ಬೇಗನೆ ಬರೋದಕ್ಕೆ ಹೇಳಿದರು. ನಾವು ನೈಟೆಲ್ಲ ನಿದ್ದೆ ಮಾಡ್ದಂಗೆ ಇದೇ ಚಿಂತೆ ಮಾಡ್ಕೊಂಡು ಬೇಗನೆ ಎದ್ದು ಬಂದ್ವಿ. ಆದರೆ ಅವ್ರು ಸ್ವಲ್ಪ ಲೇಟ್ ಆಯಿತು ಬರೋದು. ನಾವಿಲ್ಲಿ ಇವಾಗ ನೋಡಿ ನ್ಯೂಸ್ ಪೇಪರ್ ಹಾಕಿಸ್ತಾ ಇದ್ದೀವಿ. ಅವರೇ ಎಲ್ಲ ಹಾಕ್ಕೊಂಡ್ರು, ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಷ್ಟೆ. ಹಾಕ್ಸಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಖಾಲಿ ಹೊಟ್ಟೆಗೆ ಬೀಟ್ರೋಟ್ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೀಟ್ರೋಟ್ ಜ್ಯೂಸ್ ಮಾಡಿಕೊಟ್ಟಿದ್ದೆ. ರಾಜುಗೇನು ಅಷ್ಟು ಇಷ್ಟ ಆಗಲಿಲ್ಲ, ಆದರೂ ಬಲವಂತ ಮಾಡಿ ನಾನೇ ಕುಡಿಸ್ದೆ. ಆಮೇಲೆ ಇಲ್ಲಿ ಎಳ್ನೀರು ಕುಡಿಯೋದಕ್ಕೆ ಅಂತ ಇಲ್ಲಿಗೆ ಬರ್ತಾ ಇರ್ತೀವಿ ಡೈಲಿ, ಅದಕ್ಕೋಸ್ಕರ ಇಲ್ಲೇ ಬ್ಯಾನರ್ನ ಹಾಕಿಸ್ಬಿಟ್ಟಿದ್ದೀವಿ. ಅಂಕಲ್ಲು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಟ್ಯೂಷನ್ ಸೆಂಟರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬ್ಯಾನರ್ನ ನೋಡಿಕೊಂಡು 1 2 to 3 ಮೆಂಬರ್ಸ್ ನಮಗೆ ಕಾಲ್ ಮಾಡಿದ್ದಾರೆ. ಆಮೇಲೆ ಮಧ್ಯಾಹ್ನಕ್ಕೆ ಮುದ್ದೆ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದೆ. ನಮ್ಮ ಮನೇಲಿ ಯೂಶ್ವಲಿ ನಾವು ಮುದ್ದೆನೇ ಪ್ರಿಫರ್ ಮಾಡ್ತೀವಿ. ತಿಂಡಿ ನಮ್ಮಿಬ್ಬರಿಗೂ ಅಷ್ಟು ಇಷ್ಟ ಆಗಲ್ಲ. ನಿಮ್ಗೆ ಯಾರಿಗಾದ್ರೂ ಕೋಚಿಂಗ್ ಸೆಂಟರ್ದು ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಕೊಟ್ಟಿರೋ ಈ ಕಾಂಟ್ಯಾಕ್ಟ್